2028ರ ಚುನಾವಣೆಗೆ ಟಿಕೆಟ್ನ ಫೈಟ್ ಜೋರಾಗ್ತಾ ಇದೆ. ಮಂಡ್ಯ ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಕಂಟಕ ಎದುರಾಗುತ್ತಾ ಅನ್ನುವ ಪ್ರಶ್ನೆ ಕೂಡ. ನೋಡಿ, ಕಮಲ ಪಡೆ ದಳಪತಿಗಳ ನಡುವೆ ಟಿಕೆಟ್ ಗುದ್ದಾಟ ಈಗ್ಲಿಂದಲೇ ಆರಂಭ ಆಯ್ತಾ? ಈ ಪರಿಸ್ಥಿತಿ ಕಾಣಿಸ್ತಾ ಇದೆ. ಬಿಜೆಪಿ ಮತ್ತು ದಳಪತಿಗಳ ನಡುವೆ ಟಿಕೆಟ್ನ ಗುದ್ದಾಟ ಈಗಿಂದಲೇ ಆರಂಭ ಆಯ್ತಾ? ಹಳೆ ಮೈಸೂರಿನಲ್ಲಿ ದೋಸ್ತಿ ಕುಸ್ತಿಗೆ ಅಂದ್ರೆ ಈ ದೋಸ್ತಿಯ ಕುಸ್ತಿ ಕಾಂಗ್ರೆಸ್ಗೆ ವರವಾಗುತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ಜೆಡಿಎಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋಣ. ನೋಡಿ, ಇನ್ನೇನು 2028 ಬಂದೇ ಬಿಡುತ್ತೆ. ಇನ್ನೊಂದು 2 ವರ್ಷ ಕಳೆದ್ರೆ ಮತ್ತೆ ನಾವು ವಿಧಾನಸಭೆ ಅಥವಾ ಅಸೆಂಬ್ಲಿ ಎಲೆಕ್ಷನ್ಗೆ ರೆಡಿ ಆಗ್ಬೇಕು. ಜೆಡಿಎಸ್ ಇವಾಗ ಪ್ರಾದೇಶಿಕ ಪಕ್ಷವಾಗಿ ಮಾತ್ರ ಉಳ್ಕೊಂಡಿಲ್ಲ, ಅವರು ಜೆಡಿಎಸ್ ಜೊತೆಗೆ ಈಗ ಮೈತ್ರಿ ಮಾಡ್ಕೊಂಡಿರೋದು ಗೊತ್ತಾಗಿರೋ ವಿಚಾರವೇ. ಈಗ ಈ ಮೈತ್ರಿ ಈ ಸ್ಥಳೀಯ ಎಲೆಕ್ಷನ್ಗಳಲ್ಲಿ ಮತ್ತು ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಹೆಂಗ ವರ್ಕ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಟಿಕೆಟ್ ಹಂಚಿಕೆ ಅಂತ ಬಂದಾಗ ಅಷ್ಟೊಂದು ಸುಲಭದ ಮಾತು ಅಲ್ಲವೇ ಅಲ್ಲ. ಸೊ ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ? ಆಗುವ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಅಸಮಾಧಾನ ಭುಗಿಲೆ ಇಡ್ತಾ ಇದೆ. ದಳಪತಿಗಳ ಭದ್ರಕೋಟೆಯಲ್ಲಿ ದೋಸ್ತಿಗಳಿಂದಲೇ ಕದನ ಶುರುವಾಗುತ್ತಾ? ಹಾಸನ ಮತ್ತು ಮಂಡ್ಯದಲ್ಲಿ ಮೈತ್ರಿ ಬೇಡ ಅಂತ ಪ್ರೀತಮ್ ಗೌಡ ಹೇಳ್ತಾ ಇದ್ದಾರೆ. ಬಿಜೆಪಿ ಅವರು ಇವರು. ಇತ್ತ KR-ಪೇಟೆಯಲ್ಲಿ HT ಮಂಜುನಾಥ್ ಅಭ್ಯರ್ಥಿ ಅಂತ ನಿಖಿಲ್ ಘೋಷಣೆಯೇ ಮಾಡಾಗ್ಬಿಟ್ಟಿದೆ. ನಿಖಿಲ್ ಹೇಳಿಕೆಗೆ ಮಾಜಿ ಬಿಜೆಪಿ ಶಾಸಕ ನಾರಾಯಣಗೌಡ ಕೂಡ ತಕರಾರು ತೆಗೆದಿದ್ದಾರೆ. ನಾರಾಯಣಗೌಡ ಹೇಳಿಕೆಗೆ ಜೆಡಿಎಸ್ ಶಾಸಕ HT ಮಂಜು ಬೇಸರ ವ್ಯಕ್ತಪಡಿಸ್ತಾ ಇದ್ದು, ಅಲ್ಲ ರೀ, ಎಲ್ಲ ನೀವೇ ನಿರ್ಧಾರ ಮಾಡೋದಾದ್ರೆ ನಮ್ಮ ಹೈಕಮಾಂಡ್ ಏನ್ರಿ ಮಾಡುತ್ತೆ ಅಂತ ಅವರ ತಕರಾರು. ಮೈತ್ರಿಯನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸ್ಥಳೀಯ ನಾಯಕರು ಮಾತಾಡ್ತಾ ಇದ್ದಾರೆ ಈಗ. ಸೊ ಅಲ್ಲಿ ತನಕ ನೀವ್ ಯಾರು ಮಾತಾಡಬೇಡಿ ಅಂತ ತಾಗಿತ್ತು ಮಾಡಿದ್ರೂ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನವೇ ಮೈತ್ರಿಯಲ್ಲಿ ಗೊಂದಲ ಜೋರಾದಂಗೆ ಕಾಣಿಸ್ತಾ ಇದ್ದು, ಇದರಿಂದ ಮಂಡ್ಯ ಹಾಸನ ಕಾರ್ಯಕರ್ತರಲ್ಲಿ ಟಾಕ್ ವಾರ್ ಶುರುವಾಗಿದೆ. ಈ ಬಿಜೆಪಿ ಮತ್ತು ಜೆಡಿಎಸ್ ಹಳೆ ಮೈಸೂರು ಭಾಗ, ಅದರಲ್ಲೂ ಪ್ರಮುಖವಾಗಿ ಈ ಹಾಸನ ಭಾಗದಲ್ಲೆಲ್ಲ ಹಾವು ಮುಂಗುಸಿಯಂತೆ ಅಕ್ಕಪಕ್ಕದ ಮನೆಯವರು ಕೂಡ ಮಾತಾಡ್ಕೊಳ್ಳಲ್ಲ. ಬಿಕಾಸ್ ಆಫ್ ನಾವು ಜೆಡಿಎಸ್, ನಾನು ಬಿಜೆಪಿ ಅಂತ. ಹೈ ಲೆವೆಲ್ ನಲ್ಲಿ ಅಥವಾ ಹೈಕಮಾಂಡ್ ಲೆವೆಲ್ ನಲ್ಲಿ ಇವ್ರು ದೋಸ್ತಿ ಮಾಡ್ಕೊಂಡ್ರು ಕೂಡ ತಳ ಹಂತದಲ್ಲಿ ಇವ್ರುಗಳನ್ನ ಫ್ರೆಂಡ್ಸ್ ಮಾಡೋದು ಬಹಳ ಕಷ್ಟ ಇದೆ. ಹೆಂಗ್ ಸಾಲ್ವ್ ಮಾಡ್ತಾರೆ ನೋಡೋಣ. ನನ್ನ ನಾಯಕರಾದಂಥ, ವಿಶೇಷವಾಗಿ ನನಗೆ 2023ರಲ್ಲೂ ಸಹ ಅವರೇ ಬಿಫಾರ್ಮ್ ಕೊಟ್ಟು ನಾನು ಶಾಸಕನಾಗಿ ಆಗಲಿಕ್ಕೆ ಅವರೇ ಮೂಲ ಕಾರಣಕರ್ತರು. ನನ್ನ ಅಚ್ಚುಮೆಚ್ಚಿನ ನಾಯಕರಂತ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲಣ್ಣವರು. ಅದು ತಮಗೂ ಗೊತ್ತಿರೋ ವಿಚಾರ, ಅದು ನಾರಾಯಣಗೌಡರಿಗೂ ಸಹ ಗೊತ್ತಿರೋ ವಿಚಾರ. ನಾರಾಯಣಗೌಡರು ಸಹ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ BJP ಪಕ್ಷದ ಮುಖಂಡರಿದ್ದಾರೆ, ಮೈತ್ರಿ ಪಕ್ಷದ ನಾಯಕರಿದ್ದಾರೆ. ಅವ್ರ ಬಗ್ಗೆ ನನಗೂ ಸಹ ಗೌರವ ಇದೆ. ನನ್ನ ನಾಯಕರಾದಂಥ, ವಿಶೇಷವಾಗಿ ನನಗೆ 2023ರಲ್ಲೂ ಸಹ ಅವರೇ ಬಿಫಾರ್ಮ್ ಕೊಟ್ಟು ನಾನು ಶಾಸಕನಾಗಿ ಆಗಲಿಕ್ಕೆ ಅವರೇ ಮೂಲ ಕಾರಣಕರ್ತರು. ನನ್ನ ಅಚ್ಚುಮೆಚ್ಚಿನ ನಾಯಕರಂತ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲಣ್ಣವರು. ಅದು ತಮಗೂ ಗೊತ್ತಿರೋ ವಿಚಾರ, ಅದು ನಾರಾಯಣಗೌಡರಿಗೂ ಸಹ ಗೊತ್ತಿರೋ ವಿಚಾರ. ನಾರಾಯಣಗೌಡರು ಸಹ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ BJP ಪಕ್ಷದ ಮುಖಂಡರಿದ್ದಾರೆ, ಮೈತ್ರಿ ಪಕ್ಷದ ನಾಯಕರಿದ್ದಾರೆ. ಅವ್ರ ಬಗ್ಗೆ ನನಗೂ ಸಹ ಗೌರವ ಇದೆ. ನನ್ನ ನಾಯಕರಾದಂಥ, ವಿಶೇಷವಾಗಿ ನನಗೆ 2023ರಲ್ಲೂ ಸಹ ಅವರೇ ಬಿಫಾರ್ಮ್ ಕೊಟ್ಟು ನಾನು ಶಾಸಕನಾಗಿ ಆಗಲಿಕ್ಕೆ ಅವರೇ ಮೂಲ ಕಾರಣಕರ್ತರು. ನನ್ನ ಅಚ್ಚುಮೆಚ್ಚಿನ ನಾಯಕರಂತ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲಣ್ಣವರು. ಅದು ತಮಗೂ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲಿಗ ಕವನ ನೀಡ್ತಾ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಕವನ. ಬಿಜೆಪಿ ಜೆಡಿಎಸ್ ಮೈತ್ರಿ ಹೈಕಮಾಂಡ್ ಲೆವೆಲ್ ನಲ್ಲಿ ಬಹಳ ಹಸನಾಗಿದೆ, ಗೊತ್ತಿರೋ ವಿಚಾರ. ಬಟ್ ತಳಮಟ್ಟದಲ್ಲಿ ಅಷ್ಟೊಂದು ಸುಲಭ ಇಲ್ಲ ಅನ್ನೋದು ಆರಂಭದಿಂದಲೂ ಮಾತಿತ್ತು. ನೋಡಿ, 2028 ಎಲೆಕ್ಷನ್ ಇನ್ನೊಂದ್ 2 ವರ್ಷ, ಅದ್ರ ನಡುವೆ ಲೋಕಲ್ ಎಲೆಕ್ಷನ್ಗಳು ಆಗಬೇಕು. ಹೆಂಗ ನಿಭಾಯಿಸ್ತಾರೆ ಈ ರೀತಿಯ ಒಂದು ಕಚ್ಚಾಟ ಈಗಲೇ ಶುರುವಾಗ್ಬಿಟ್ರೆ?
ವಿದ್ಯಾ, ಸ್ಥಳೀಯ ಚುನಾವಣೆಗೂ ಮುನ್ನವೇ ಇದೀಗ ಮೈತ್ರಿಯಲ್ಲಿ ಬಿಕ್ಕಟ್ಟು ಶುರುವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ವಿಜಯೇಂದ್ರ ಅವರು ಸಹ ನಾವು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಹಿರಿಯ ನಾಯಕರಾದ HD ದೇವೇಗೌಡರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಆ ಒಂದು ಕಾರಣಕ್ಕೆ HD ದೇವೇಗೌಡರು ಸಹ ಸ್ಥಳೀಯ ಚುನಾವಣೆಗೆ ಮೈತ್ರಿ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಮೈತ್ರಿ ಸರಿ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಆಗಾಗ ಮೈತ್ರಿಯಲ್ಲಿ ಸಾಕಷ್ಟು ಬಿರುಕು ಕಂಡಿದ್ರು ಸಹ ಹೈಕಮಾಂಡ್ ನಾಯಕರ ಮಾತಿಗೆ ಬದ್ಧತೆಯಾಗಿ ನಡ್ಕೊಳ್ತಾ ಇದ್ರು ರಾಜ್ಯ ಬಿಜೆಪಿ ನಾಯಕರಾಗಿರ್ಬೋದು, JDS ನಾಯಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು. ಆದ್ರೆ ಇದೀಗ ಮತ್ತೆ ಈ ಒಂದು ಮೈತ್ರಿಯಲ್ಲಿ ಶೀತಲ ಸಮರ ಶುರುವಾಗಿರುವಂಥದ್ದು. ಸ್ಥಳೀಯ ಚುನಾವಣೆಗೂ ಮುನ್ನವೇ 2028ರ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡೋದಕ್ಕೆ ಇದೀಗ ನಾಯಕರು ಮುಂದಾಗಿರುವಂಥದ್ದು. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಹೇಳಿಕೆಯಿಂದ ಇದೀಗ ಅಂದ್ರೆ ಅವರ ಒಂದು ಹೇಳಿಕೆಯಿಂದ ಇದೀಗ ಮೈತ್ರಿಯಲ್ಲಿ ಬಿಕ್ಕಟ್ಟು ಶೀತಲ ಸಮರ ಶುರುವಾಗಿರುವಂಥದ್ದು. ಅಂದ್ರೆ ಏನು KR ಪೇಟೆ ಕ್ಷೇತ್ರದಲ್ಲಿ HD ಮಂಜು ಅವ್ರನ್ನ ಮತ್ತೊಮ್ಮೆ ಗೆಲ್ಲಿಸ್ಕೊಂಡು ಬರೋಣ ಅನ್ನುವಂತಹ ಹೇಳಿಕೆಯನ್ನ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೋ, ಈ ಒಂದು ಹೇಳಿಕೆಯಿಂದ ಇದೀಗ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ಸಹ ಇದೀಗ ಸಾಕಷ್ಟು ಕೆಂಡಾಮಂಡಲವಾಗಿರುವಂಥದ್ದು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾರು, ಹೈಕಮಾಂಡ್ ನಮ್ಮ ಮೈತ್ರಿಯನ್ನ ಮಾಡಿರುವಂಥದ್ದು. ಈಗಲೇ ಅಂದ್ರೆ ಸ್ಥಳೀಯ ಚುನಾವಣೆಗಳಲ್ಲೇ ನಮ್ಮಲ್ಲಿ ಸಾಕಷ್ಟು ಬಿರುಕಿದೆ. ಅಂಥದ್ರ ಮಧ್ಯೆ ಈಗಲೇ 2028ರ ಚುನಾವಣೆಗೆ ಅಭ್ಯರ್ಥಿ ಘೋಷಣೆ ಮಾಡುವಂತಹ ಅಗತ್ಯ ಆದ್ರೂ ಏನಿದೆ? ಇದನ್ನ ನೋಡ್ಕೊಳ್ಳೋದಕ್ಕೆ ಹೈಕಮಾಂಡ್ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯ ಅಸ್ತಿತ್ವವನ್ನ ಮೊದಲು ಕಾಪಾಡಿಕೊಳ್ಳಲಿ. ಪ್ರತಿ ಬಾರಿಯೂ ಸಹ ಸೋಲನ್ನ ಕಂಡಿದ್ದಾರೆ. ಮೊದಲು ತಮ್ಮ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಂಡು ನಂತರ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದ್ರ ಬಗ್ಗೆ ತೀರ್ಮಾನವನ್ನ ಮಾಡಲಿ ಅನ್ನುವಂತಹ ವಿಚಾರವನ್ನ ಇಟ್ಟು ಇದೀಗ ಬಿಜೆಪಿ ನಾಯಕರು ಕೆಂಡಾಮಂಡಲವಾಗಿರುವಂಥದ್ದು. ಈ ಒಂದು ವಿಚಾರವಾಗಿ ಇದೀಗ ಅಂದ್ರೆ ಈಗಾಗಲೇ ಮಂಡ್ಯ ಹಾಗೂ ಹಾಸನ ಈ ಎರಡು ಕ್ಷೇತ್ರಗಳಲ್ಲಿ ಮೈತ್ರಿ ಬಿಕ್ಕಟ್ಟು ಶುರುವಾಗಿರುವಂಥದ್ದು ಅಭ್ಯರ್ಥಿಗಳ ವಿಚಾರವಾಗಿ. ಸೊ ಹೀಗಾಗಿ ಮೊದಲು ಸ್ಥಳೀಯ ಚುನಾವಣೆಯನ್ನ ಮುಗಿಸೋಣ ಅನ್ನುವಂತಹ ವಿಚಾರಕ್ಕೆ ಬಿಜೆಪಿ ಹಿರಿಯ ನಾಯಕರಾಗಿರ್ಬೋದು, JDS ನ ಹಿರಿಯ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇದರ ನಡುವೆ 2028ರ ಚುನಾವಣೆಗೆ ಈಗಲೇ ಶೀತಲ ಸಮರ ಶುರುವಾಗಿರೋದ್ರಿಂದ ಪ್ರೀತಮ್ ಗೌಡ ಹಾಗೂ ಏನು ಮಾಜಿ ಸಚಿವ KC ನಾರಾಯಣಗೌಡ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಒಂದು ವಿಚಾರವನ್ನ ಹೈಕಮಾಂಡ್ಗೆ ಮುಟ್ಟಿಸೋದಕ್ಕೆ ಪ್ರಯತ್ನವನ್ನ ಸಹ ನಾವು ಪಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಸಹ ಈಗಾಗಲೇ ಇಬ್ಬರು ನಾಯಕರು ಕೊಟ್ಟಿರುವಂಥದ್ದು. ಈ ಒಂದು ಅಂದ್ರೆ ರಾಜ್ಯದಲ್ಲಿ ನಡ್ತಾ ಇರುವಂತಹ ಮೈತ್ರಿ ಶೀತಲ ಸಮರಕ್ಕೆ ಮೈತ್ರಿ ಶೀತಲ ಸಮರ ಹೈಕಮಾಂಡ್ ಮಟ್ಟಕ್ಕೂ ಸಹ ಹೋಗುವಂತಹ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಹೈಕಮಾಂಡ್ ಈ ಒಂದು ವಿಚಾರವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಹ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಕವನ ಡೀಟೇಲ್ಸ್ಗೆ. ಒಂದು ಸ್ಥಳೀಯ ಎಲೆಕ್ಷನ್, ಇನ್ನೊಂದು ಇನ್ನೇನು 2028ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಬರುತ್ತಲ್ಲ, 224 ಕ್ಷೇತ್ರದಲ್ಲಿ ನಮಗೆಷ್ಟು ನೀವೆಷ್ಟು ತಗೊಳ್ಳಿ ಅಂತ ಲೆಕ್ಕಾಚಾರ ಹಾಕ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇವರ ಫ್ರೆಂಡ್ಶಿಪ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ.